Hello everyone, welcome back to my channel. Today I am going to travel from Gulbarga to Hyderabad. In this journey we are going to learn many more English sentences and English words. Along with that we are going to explore many things. Actually I am starting this journey not from Gulbarga but from Kamlapur, which is 30 km away from Gulbarga. ನನಗೆ ಕಮಲಾಪುರ್ ಬಸ್ ಸ್ಟ್ಯಾಂಡ್ಗೆ ಬಿಡಲು ನನ್ನ ಕಸನ್ ಬಂದಿದ್ದ. ಮೈ ಕಸನ್ ಕೇಮ್ ಟು ಡ್ರಾಪ್ ಮೀ ಆಫ್ ಟು ದ ಬಸ್ ಸ್ಟ್ಯಾಂಡ್. ಡ್ರಾಪ್ ಆಫ್ ಅಂದರೆ ಒಂದು ಸ್ಥಳಕ್ಕೆ ಬಿಡೋಕ್ಕೆ ಹೋಗೋದನ್ನ ಡ್ರಾಪ್ ಆಫ್ ಅಂತ ಹೇಳ್ತೀವಿ. ನಾನು ಬೈಕ್ ಮೇಲೆ ಕುಂತಾಗ ಕ್ಯಾಪ್ ಅನ್ನು ಹಾಕೊಂಡಿದ್ದೆ. ಅದು ಜೋರಾದ ಗಾಳಿಯಿಂದ ಕೆಳಗೆ ಬಿತ್ತು. ಕೆಳಗೆ ಬೀಳುವುದನ್ನು ಇಂಗ್ಲೀಷಲ್ಲಿ ನಾವು ಫೆಲ್ ಆಫ್ ಅಂತ ಹೇಳ್ತೀವಿ. ಸೊ ಆಮೇಲೆ ನಾವು ಬೈಕನ್ನು ಯೂ ಟರ್ನ್ ತಗೊಂಡು ಅದನ್ನು ಎತ್ಕೊಂಡೆ. ಅದನ್ನು ಇಂಗ್ಲೀಷಲ್ಲಿ ಪಿಕಪ್ ಅಂತ ಹೇಳ್ತೀವಿ. ಯಾವುದಾದ್ರೂ ವಸ್ತು ಕೆಳಗೆ ಬಿದ್ದಾಗ ಅದನ್ನು ಎತ್ಕೊಳ್ಳುವುದನ್ನು ಪಿಕಪ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ನಾನು ಹೈದರಾಬಾದ್ಗೆ ಹೋಗ್ತಾ ಇದ್ದೀನಿ. ಇದನ್ನು ನಾವು ಇಂಗ್ಲೀಷಲ್ಲಿ 3 ರೀತಿಯಲ್ಲಿ ಹೇಳಬಹುದು. ಫಸ್ಟ್, ಐ ಆಮ್ ಗೋಯಿಂಗ್ ಟು ಹೈದರಾಬಾದ್. ಸೆಕೆಂಡ್, ಐ ಆಮ್ ಆಫ್ ಟು ಹೈದರಾಬಾದ್. ಥರ್ಡ್, I am heading to Hyderabad. After traveling 3 km, finally we are at Kamlapur. Here you can see Kamlapur bus stand, which is situated in the center of the city. ಇಲ್ಲಿ ಒಂದು ಬೀದರ್ ಬಸ್ ಬಂದು ನಿಂತಿದೆ. ಬಸ್ ಬಂದಿದೆ ಅಂತ ಹೇಳಲು ಇಂಗ್ಲಿಷಲ್ಲಿ ಏನಂತ ಹೇಳ್ತೀವಿ ಅಂದರೆ ಬಸ್ ಹ್ಯಾಸ್ ಅರೈವ್ಡ್ ಅಂತ ಹೇಳ್ತೀವಿ. ಇಲ್ಲಿ ನೀವು ನೋಡ್ಬೋದು ಕೆಲವರು ಬಸ್ಸನ್ನು ಹತ್ತಾ ಇದ್ದಾರೆ, ಅಂದರೆ ಬಸ್ಸಿನಲ್ಲಿ ಏರ್ತಾ ಇದ್ದಾರೆ. ಅದನ್ನು ಇಂಗ್ಲೀಷಲ್ಲಿ ಗೆಟ್ ಆನ್ ದ ಬಸ್ ಅಂತ ಹೇಳ್ತೀವಿ. ಬಸ್ ಹತ್ತುವುದನ್ನು ಇಂಗ್ಲೀಷಲ್ಲಿ ಗೆಟ್ ಆನ್ ದ ಬಸ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಕೆಲವರು ಬಸ್ಸಿನಿಂದ ಇಳಿತಾ ಇದ್ದಾರೆ. ಅದನ್ನು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂದರೆ ಗೆಟ್ ಆಫ್ ದ ಬಸ್ ಅಂತ ಹೇಳ್ತೀವಿ. ಗೆಟ್ ಆಫ್ ದ ಬಸ್. ಫೈನಲಿ ಹೈದರಾಬಾದ್ ಬಸ್ ಹ್ಯಾಸ್ ಅರೈವ್ಡ್ ಆ್ಯಂಡ್ ಐ ಗ್ರ್ಯಾಬ್ಡ್ ಮೈ ಸೀಟ್ ಬಿಫೋರ್ ಎನಿವನ್ ಎಲ್ಸ್. ಇನ್ನೊಂದು ವಿಷಯ, ಇಲ್ಲಿ ಕಂಡಕ್ಟರ್ ಪ್ಯಾಸೆಂಜರ್ಗಳಿಗೆ ಟಿಕೆಟನ್ನು ಕೊಡ್ತಾ ಇದ್ದಾರೆ. ಟಿಕೆಟ್ ಕೊಡುವುದನ್ನು ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ ಅಂದರೆ ಇಶ್ಯೂ ದ ಟಿಕೆಟ್ ಅಂತ ಹೇಳ್ತೀವಿ. ಕಂಡಕ್ಟರ್ ಈಸ್ ಇಶ್ಯೂಯಿಂಗ್ ದ ಟಿಕೆಟ್ಸ್ ಟು ದ ಪ್ಯಾಸೆಂಜರ್ಸ್. ಗುಲ್ಬರ್ಗಾದಿಂದ ಹುಮ್ನಾಬಾದ್ ಹೋಗುವ ಒಂದು ರಸ್ತೆಗೆ ತುಂಬ ಬೀಳು ಭೂಮಿ ಇದೆ. ಬೀಳು ಭೂಮಿಗೆ ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂದರೆ ಬ್ಯಾರನ್ ಲ್ಯಾಂಡ್ ಅಂತ ಹೇಳ್ತೀವಿ. ಬ್ಯಾರನ್ ಲ್ಯಾಂಡ್. ಅದೇ ರೀತಿಯಾಗಿ ಫಲವತ್ತಾದ ಭೂಮಿಗೆ ಫರ್ಟೈಲ್ ಲ್ಯಾಂಡ್ ಅಂತ ಹೇಳ್ತೀವಿ. After traveling 20 to 25 km, we have finally entered into ಹುಮ್ನಾಬಾದ್. ನನ್ನ ಒಂದು ಆಡಿಯನ್ಸಲ್ಲಿ ಯಾರೆಲ್ಲರೂ ಹುಮ್ನಾಬಾದಿಂದ ಬಿಲಾಂಗ್ ಇದ್ದೀರಾ ಅದನ್ನು ನನ್ನ ಕಾಮೆಂಟಲ್ಲಿ ತಿಳಿಸಿ. Finally, we have reached to the Humnabad bus stand. Here you can see Humnabad bus stand is quite big. After stopping few minutes at Humnabad bus stand, bus is leaving towards Hyderabad. I was sitting alone on my seat. Nobody was sitting beside me. I was constantly thinking about reaching on time to my room because after 2 o'clock I wanted to go to the duty. After 30 minutes we reached to the Manyakhed bus stand. Every time I travel to Hyderabad, KSRTC buses stops at Parivar Dhaba, which is quite famous. Conductor gave us 20 minutes to do the tiffin and get back to the respective seats. Let's go into the dhaba and order something for it. I have ordered aloo bhat. Finally, waiter has brought aloo bhat. Here you can see that. Do you know what is the price of this one plate aloo bhat in this dhaba? 80 rupees. In Gulbarga it is available for 30-35 rupees, but here 80 rupees per plate. After eating tiffin, I came outside and started walking. I saw here some children were playing. ಅವರು ಜೋಕಾಲಿಯನ್ನು ಆಡುತ್ತಿದ್ದರು. ಇದನ್ನು ಜೋಕಾಲಿಗೆ ನಾವು ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ ಅಂದರೆ ಸ್ವಿಂಗ್ ಅಂತ ಹೇಳ್ತೀವಿ. ಆಫ್ಟರ್ ಕ್ವಿಕ್ಲಿ ಹ್ಯಾವಿಂಗ್ ದ ಬ್ರೇಕ್ಫಾಸ್ಟ್, ಐ ಗಾಟ್ ಆನ್ ದ ಬಸ್ ಆ್ಯಂಡ್ ಸ್ಯಾಟ್ ಆನ್ ಮೈ ಸೀಟ್. ಆಫ್ಟರ್ 20 minutes, everybody got into the bus and we are leaving this dhaba and moving towards next station. On the way, I saw that on boundary wall it was written Mahindra everywhere. So I thought that it could be a Mahindra Motors manufacturing factory, but it was not. When I saw the board, it was Mahindra English Medium School. So after 20 minutes of traveling, we have reached to the Jairabad station. Now we are moving into the bus stand and it will stop for 5 minutes here. ಇಲ್ಲಿ ನೀವು ನೋಡಬಹುದು ಇಬ್ಬರು ಭಕ್ತರು ನಿಂತಿದ್ದಾರೆ. ಭಕ್ತರಿಗೆ ಇಂಗ್ಲಿಷಲ್ಲಿ ನಾವು ಡಿವೋಟಿ ಅಂತ ಕರಿತೀವಿ. ಫೈನಲಿ ವಿ ಆರ್ ಲಿವಿಂಗ್ ದಿಸ್ ಬಸ್ ಸ್ಟಾಪ್ ಅಂಡ್ ಮೂವಿಂಗ್ ಟುವರ್ಡ್ಸ್ ಹೈದರಾಬಾದ್.
ಇಲ್ಲಿ ನೀವು ನೋಡ್ಬೋದು ಸಂಪೂರ್ಣ ಬೆಟ್ಟವನ್ನು ಸುಟ್ಟಾಕಿದ್ದಾರೆ. ಇದನ್ನು ನಾವು ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ ಅಂದರೆ ಎಂಟೈರ್ ಹಿಲ್ ಈಸ್ ಬರ್ನ್ ಅಂತ ಹೇಳ್ತೀವಿ. ಹಿಲ್ ಅಂದರೆ ಗುಡ್ಡ ಅಥವಾ ಬೆಟ್ಟಗೆ ಇಂಗ್ಲೀಷಲ್ಲಿ ಹಿಲ್ ಅಂತ ಕರಿತೀವಿ. Finally, I have reached to Patancheru bus stop. From here, I need to take one more bus to Shankarpalli, which is 30 km away from here. As I entered inside the bus stop, there were so many people standing and waiting for the bus. I too started waiting for the bus. Within 10 minutes, Shankarpalli bus arrived and I got in the bus and sat on the seat. ನೀವು ಈ ಬೌಂಡ್ರೀಸ್ಗಳನ್ನು ನೋಡಿ ಏನಂತ ಆಶ್ಚರ್ಯ ಪಡ್ತಾ ಇರಬಹುದು. ಇವೆಲ್ಲವೂ ತಮ್ಮ ಒಂದು ಪ್ಲಾಟ್ಸ್ಗಳನ್ನ ತಗೊಂಡು ಹಾಕಿರುವಂಥ ಒಂದು ಪ್ರಿಕಾಸ್ಟ್ ಬೌಂಡ್ರೀಸ್ ಇವೆ. ಫೈನಲಿ ಐ ಹ್ಯಾವ್ ರೀಚ್ ಟು ಮೈ ಡೆಸ್ಟಿನೇಷನ್. ಅಂದರೆ ನಾವು ಯಾವ ಒಂದು ಜಾಗಕ್ಕೆ ಹೋಗ್ತೀವಿ ಆ ಜಾಗಕ್ಕೆ ಮುಟ್ಟಿದ್ರೆ ಇಂಗ್ಲೀಷಲ್ಲಿ ಐ ಹ್ಯಾವ್ ರೀಚ್ಡ್ ಮೈ ಡೆಸ್ಟಿನೇಷನ್ ಅಂತ ಹೇಳ್ತೀವಿ. ಫ್ರಮ್ ಹಿಯರ್ ಐ ನೀಡ್ ಟು ಗೋ ಬೈ ವಾಕ್ ಟು ರೀಚ್ ಮೈ ಹೋಮ್ ವಿಚ್ ಈಸ್ 5 minutes away from here. Hey guys, this is me. Thank you so much for watching this video. I'm going to make so many such kind of videos for learning English. If you want more videos, kindly subscribe to the channel.